ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಹಬ್ಬ ಕೂಡ ಆಯಿತು. ಹಬ್ಬ ಯಾವ ರೀತಿ ನಾವು ಆಚರಣೆ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸಿದೆ ಕಂಪ್ಲೀಟಾಗಿ. ಏನೇನು ಸ್ಪೆಷಲ್ ಮಾಡಿದ್ವಿ ಏನು ಅಂತ. ಸೊ ನೆಕ್ಸ್ಟ್ ಡೇ ನಾನ್ ವೆಜ್ ಸ್ವೀಟ್ ಎಲ್ಲ ತಿಂದಿದ್ದೀವಿ ಅಂದಮೇಲೆ ನಾನ್ ವೆಜ್ ತಿನ್ನಲೇಬೇಕಲ್ವಾ. ಸೊ ಈಗ ಹೊಸೊಡಕು ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಏನೇನು ವೆರೈಟಿ ಮಾಡಿದ್ವಿ ಅಂತಲೂ ಕೂಡ ತೋರಿಸ್ತೀನಿ. ಎಷ್ಟು ಸೂಪರಾಗಿರುತ್ತೆ ಈ ಒಂದು ವ್ಲಾಗ್ ಅಂದರೆ ನನ್ನ ಫೇವ್ರೆಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ, ನಾನ್ ವೆಜ್ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ಸೊ ಹಂಗಾಗಿ ಇವತ್ತಿನ ವ್ಲಾಗು ತುಂಬಾ ಹ್ಯಾಪಿಯಾಗಿ ಹೋಗಲಿ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹಾಗೆ ನಾನ್ ವೆಜ್ ಕೂಡ ತೋರಿಸ್ತೀನಿ, ಅಂದರೆ ಫುಲ್ ರೆಸಿಪಿ ತೋರಿಸೋದಿಲ್ಲ, ಏನೇನು ವೆರೈಟಿ ಮಾಡಿದರು ಅಂತ ತೋರಿಸ್ತೀನಿ. ಹಾಗೆ ಒಂದು 5 ಮಿನಿಟ್ಸ್ ಒಂದು ವಿಡಿಯೋ ಆದರೂ ಹಾಕಬೇಕಲ್ವಾ, ಹಾಗಾಗಿ ತೋರಿಸ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಈಗ ತುಂಬಾ ತಲೆನೋಯ್ತಾ ಇತ್ತು, ಬೆಳಗ್ಗೆನೇ ಬಿಸಿಲು ಅಂದರೆ ಬಿಸಿಲು, ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನೈಟ್ ಇಲ್ಲಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಫುಲ್ಲು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಬೇಕು. ಆಮೇಲೆ ಫ್ರೆಶ್ಶಾಗಿ ಸ್ನಾನ ಮಾಡಿ ನಾನ್ ವೆಜ್ ಕೂಡ ತಿನ್ನಬೇಕು. ಏನೇ ವೆರೈಟಿ ಮಾಡಿದ್ರು, ಹೇಗೆ ನಡೆಯುತ್ತೆ ಇವತ್ತಿನ ಬ್ಲಾಗ್, ಹೇಗೆ ಹೋಗುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ನೋಡೋಣ, ಅದರಲ್ಲೂ ಸೂಪರಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ಹೇಳ್ತಾನೆ ಇದ್ದೀನಿ, ಇಲ್ಲೇ ನಿಂತಿದ್ದೀನಿ. ಸೊ ಈಗ ಶುರು ಮಾಡ್ತೀನಿ ಫೈನಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ವ್ಲಾಗ್ ಯಾವುದು ಅಂತ ಕೂಡ ಆಗಲೇ ಹೇಳಿದೆ ನಾನು, ಹೊಸೊಡಕು ಯಾವ ರೀತಿ ಮಾಡಿದ್ವಿ ಅಂತ. ಸೊ ಈ ವ್ಲಾಗ್ ತುಂಬಾ ಲೇಟ್ ಆಯಿತು. ಸೊ ಸಾರಿ ಫಾರ್ ದಿ ಲೇಟ್. ಸೊ ಇವಾಗ ಏನಾಗ್ತಿದೆ ಅಂದರೆ ತುಂಬಾ ತಲೆನೋಯ್ತಾ ಇತ್ತು, ಅದಕ್ಕೆ ಫುಲ್ಲು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ಆಮೇಲೆ ಹೋಗೋಣ, ನಮ್ಮತ್ತೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಚೆನ್ನಾಗಿ ಇವಾಗ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಗ ಬಿಸಿಲಿರೋದ್ರಿಂದ ನೋಡಿ ನನ್ನ ಮೇಲೇ ಅಲ್ಲಿಷ್ಟು ಬಿಸಿಲು ಬೀಳ್ತಾ ಇದೆ ನಮ್ಮ ರೂಮ್ ಹತ್ರ. ಅದಕ್ಕೆ ತುಂಬಾ ತಲೆನೋವು ಬರ್ತಾಯಿತ್ತು ನನಗೆ. ಸೊ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಹಚ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಮಾತ್ರ. ನೀವು 1 ಬೈ 1 ಹೋಟ್ಲಲ್ಲಿ ನೋಡ್ದಂಗೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದೆಲ್ಲ ಕ್ರಮೆ ಸಾಂಬಾರ್ಗ ಇಲ್ಲ, ಸಾಂಬಾರು ಇನ್ನೂ ಡಿವೈಡ್ ಮಾಡಿಲ್ಲ, ಮಾಡೋಣ ಅಂದ್ಕೊಂಡು ಬೇರೆ ಹೋದೆ. ಬಿಸಿ ಇಲ್ಲಿ ನಮ್ಮತ್ತೆ ಚಿಕನ್ನು ಮಟನ್ನು ಎಲ್ಲ ರೆಸಿಪಿ ಮಾಡ್ತಾಯಿದ್ದಾರೆ. ಹಂಗಾಗಿ ಎಲ್ಲನೂ 1 ಬೈ 1 ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಡಿವೈಡ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮ್ಯಾರಿನೇಟ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಈರುಳ್ಳಿ ಎಲ್ಲ ಬಿಡಿಸ್ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಏನೇನು ಬೇಕು ಎಲ್ಲನೂ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ. ಮತ್ತು ಮಟನ್ನು ಚಿಕನ್ಲಿ ಏನೇನು ರೆಸಿಪಿ ಮಾಡ್ತಾರೆ ಎಲ್ಲನೂ ತೋರಿಸ್ತೀನಿ. ಈಗ ಇಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಫಸ್ಟು ಎತ್ತಿಡ್ತಿದ್ದಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ಈಗ ನೀವು ನನ್ನ ಮೆನು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಇಲ್ಲಿ ಮಟನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮಟನ್ನ ಬೇಯಿಸಿ ಇಟ್ಕೊಂಡಿದ್ದಾರೆ. ಇಲ್ಲಿ ಚಿಕನ್ ಫ್ರೈ ರೆಡಿ ಆಯಿತು. ಮೊದಲೇ ನಾನು ತೋರಿಸಿದ್ನಲ್ವಾ, ಕಡಾಯಲ್ಲಿ ಚಿಕನ್ ಬೇಯಿಸೋಕೆ ಇಟ್ಟಿದ್ರಲ್ವ. ಸೊ ಫಸ್ಟು ಬೇಯಿಸ್ಕೊಂಡ್ಬಿಟ್ಟು ಆ ನೀರನ್ನ ಫಿಲ್ಟರ್ ಮಾಡಿಕೊಂಡು ಅದಾದಮೇಲೆ ಫ್ರೈ ಮಾಡ್ತಾರೆ, ತುಂಬ ಡ್ರೈ ಆಗಿ. ಇದು ಆಲ್ರೆಡಿ ರೆಡಿಯಾಗಿದೆ, ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ಫಸ್ಟು ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಬರೋ ಮೆನು ಏನಾಗಿರ್ಬೋದು ಅಂತ ಗೆಸ್ ಮಾಡಿ. ಮಟನ್ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಇನ್ನೂ ಗ್ಯಾಸ್ ಮೇಲೆ ಇಟ್ಟಿದ್ದಾರೆ, ಸಾಂಬಾರು ಇನ್ನೂ ಕುದಿಬೇಕು. ಎಲ್ಲ ಮಸಾಲೆ ಹಾಕಿ ಫೈನಲಾಗಿ ಕುದಿಯೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇದನ್ನು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಟನ್ ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು. ಅದಾದಮೇಲೆ ಮಟನ್ ಫ್ರೈ ಮಾಡ್ತಾರೆ, ಹೆಂಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ಇದು ನೋಡಿ, ಮಟನ್ಗೆ ಇದನ್ನು ರೆಡಿ ಮಾಡಿದ್ದಾರೆ ಬೇಯಿಸ್ಕೊಂಡು. ಇವಾಗ ಇದನ್ನು ಒಗ್ಗರಣೆ ಹಾಕಿ ರೆಡಿ ಮಾಡಿದ್ದಾರೆ. ಫೈನಲಾಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ನೀವು ಇಲ್ಲಿ ನೋಡ್ತಾ ಇದ್ರೇ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು, ಅಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೇ ನಂಗೆ ಸಖತ್ ಇಲ್ಲೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಬಟ್ ತಿನ್ನೋಕ್ಕಾಗುತ್ತಾ ಫೋನಲ್ಲಿ? ಇಲ್ಲ. ಹಾಗಾಗಿ ಇವಾಗ ನೋಡಿ ಮಟನ್ ಫ್ರೈ ಕೂಡ ರೆಡಿ ಆಯಿತು.
ನೋಡ್ಕೊಂಡು ಬಂದ್ರಾ ಯಾವ್ಯಾವ ರೆಸಿಪಿ ಇತ್ತು, ಏನೇನು ಮೆನು ಇತ್ತು ಅಂತ. ಸಖತ್ ಎಂಜಾಯ್ ಮಾಡಿದ್ವಿ. ಈ ವರ್ಷ ಅಂತೂ ತುಂಬ ಇನ್ನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ಇನ್ನೂ ಜಾಸ್ತಿ ತಿಂದಿದ್ದೀನಿ ಅನ್ನೋ ಫೀಲ್ ಆಗ್ತಿದೆ. ಅಷ್ಟು ಟೇಸ್ಟಿಯಾಗಿತ್ತು, ಯಮ್ಮಿಯಾಗಿತ್ತು. ಸೊ ಎಂಡಲ್ಲಿ ಒಂದು ಜೀರಾ ಜ್ಯೂಸ್ ಕುಡಿದ್ರೆ ಈ ವಿಡಿಯೋ ಎಂಡ್ ಮಾಡೋದಕ್ಕಾಗತ್ತಾ? ಸೊ ಇಷ್ಟೆಲ್ಲ ನಾನ್ ವೆಜ್ ತಿಂದಮೇಲೆ ಜೀರ್ಣ ಆಗಬೇಕಂದ್ರೆ ಇದು ಕುಡಿಲೇಬೇಕು. ಈ ಎಲ್ಲ ರೆಸಿಪಿ ನೀವು ನೋಡಿ ಈ ವಿಡಿಯೋ ಎಂಡ್ವರೆಗೂ ನೋಡಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ಎಲ್ಲ ವಿಡಿಯೋ, ಈ ಎಲ್ಲ ನಾನ್ ವೆಜ್ ಎಲ್ರಿಗೂ ಎಷ್ಟು ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟು ಒಂದು ಬ್ಯೂಟಿಫುಲ್ ಟಿಪ್ಸಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಅಲ್ಲಿವರೆಗೂ ಈ ನನ್ನ ಚಾನಲ್ನ ನೋಡ್ತಾ ಇರಿ. ಬಾಯ್ ಬಾಯ್.